ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೆಳಿಗ್ಗೆನು ಖುಷಿಯಿಂದ ಕುಂದಾಡ್ಕೊಂಡು ಓಡಾಡ್ತಾ ಇದ್ದೆ. ಇವಾಗ ಹೀಗೆ ಮಲ್ಕೊಂಡಿದ್ಯಲ್ಲ, ಏನಾಯ್ತು ಕಂದ? ನಾವಿಬ್ರು ಮತ್ತೆ ಮೊದಲಿನ ಥರ ಒಂದಾಗ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಆದ್ರೆ ನಾವಿಬ್ರು ಒಂದಾಗೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಕಂದ, ಈ ಜಗತ್ತಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ಹತ್ರ ನೀನು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನಿನಗೇನು ಆಗಲ್ಲ ಕಂದ. ಅಪ್ಪ ಇದ್ದಾನೆ, ಯು ಡೋಂಟ್ ವರಿ. ಶರತ್, ಅಪ್ಪ ಹಿತ ಸರಿ ಹೋಗ್ತಾಳಲ್ವಾ? ಖಂಡಿತ ಸರಿ ಹೋಗ್ತಾಳಪ್ಪ. ಇನ್ಫ್ಯಾಕ್ಟ್ ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನೀನು ಹಿತನ ದುರ್ಗಾಪುರಕ್ಕೆ ಕರ್ಕೊಂಡೋಗು. ಅಲ್ಲಿನ ದೇವಿ ತುಂಬ ಪವರ್ಫುಲ್. ಅವಳ ಅನುಗ್ರಹದಿಂದ ಹಿತಾಗೆ ಪ್ರಜ್ಞೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ಇವಾಗ ನಾವು ಹಿತನ ಕರ್ಕೊಂಡು ಹೋಗ್ಬೇಕಾಗಿರೋದು ದೇವಿ ಹತ್ರ ಅಲ್ಲ, ಒಳ್ಳೆ ಡಾಕ್ಟರ್ ಹತ್ರ. ಡಾಕ್ಟರ್ಸ್ನ ಬೇಕಾದರೆ ಅಲ್ಲಿಗೆ ಬರೋಕ್ಕೆ ಕೇಳು. ಆದರೆ ಹಿತನ್ನ ಮೊದಲು ದುರ್ಗಾಪುರಕ್ಕೆ ನೀನು ಕರ್ಕೊಂಡು ಹೋಗಲೇಬೇಕು. ಬಟ್ ಇವಳನ್ನ ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಅಪ್ಪ? ಹಿತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಅವಳು ಹೇಗೆ ಹುಷಾರಾಗ್ತಾಳೆ? ಅವಳಿಗೆ ಇವಾಗ ಬೇಕಾಗಿರೋದು ಒಳ್ಳೆ ಮೆಡಿಕಲ್ ಸೈನ್ಸ್ ಹೆಲ್ಪ್. ಸೈನ್ಸ್ ಹೆಲ್ಪ್ ತಗೊಳ್ಳೋಣ ಶರತ್. ಆದರೆ ಕೆಲವು ಸಲ ಸೈನ್ಸ್ಗಿಂತ ಹೆಚ್ಚಾಗಿ ನಮ್ಮ ನಂಬಿಕೆ ಕೆಲಸ ಮಾಡುತ್ತೆ. ನೋಡು, ಈ ವಿಷಯದಲ್ಲಿ ವಾದ ಬೇಡ. ನಾನು ಹೇಳಿದ್ನಲ್ಲ, ಡಾಕ್ಟ್ರನ್ನ ಅಲ್ಲಿ ಕರೆಸು. ಅವ್ರ ಕೆಲಸ ಅವ್ರು ಮಾಡಲಿ, ಜೊತೆಗೆ ದೇವಿ ಅನುಗ್ರಹ ಮಗುಗೂ ಸಿಗಲಿ. ಅಲ್ಲಪ್ಪ, ಅದು ನೋಡು, ಡಾಕ್ಟ್ರೇ ಎಲ್ಲ ಮಾಡೋ ಹಾಗಾಗಿದ್ರೆ ಆಸ್ಪತ್ರೆಯಲ್ಲಿ ದೇವ್ರ ವಿಗ್ರಹನೇ ಇರ್ತಾ ಇರಲಿಲ್ಲ. ನನ್ನ ಮಾತನ್ನು ಮೀರಬೇಡ. ಮೊದಲು ದುರ್ಗಾಪುರಕ್ಕೆ ಹೊರಡೋಣ. ಇದು ನನ್ನ ಆರ್ಡರ್ ಅನ್ಕೋ. ದುರ್ಗಾಪುರಕ್ಕೆ ಹೊರಡೋಣ. ದುರ್ಗಾ, ಯಾಕಮ್ಮ ಅಳ್ತಾ ಇದೆಯಾ? ನಿನಗೆ ನಮ್ಮ ಹಿತ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನನಗೆ ಗೊತ್ತು. ನಡೆದಿರೋದ್ರಲ್ಲಿ ನಿಂದು ಯಾವ ತಪ್ಪು ಇಲ್ಲ ದುರ್ಗಾ. ನೀನು ಅವಳನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯಾ. ಥ್ಯಾಂಕ್ಸ್. ಒಂದು ವೇಳೆ ಈಗೇನಾದರೂ ಅಂಬಿಕಾ ಇದ್ದಿದ್ರೆ ನಿನಗದೆಷ್ಟು ಥ್ಯಾಂಕ್ಸ್ ಹೇಳ್ತಿದ್ಲೋ ಏನೋ. ಅಂಬಿಕಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಸಂದರ್ಭ. ಸಮಾಧಾನ ಮಾಡ್ಕೋ ದುರ್ಗಾ, ನಮ್ಮ ಹಿತ ಸರಿ ಹೋಗ್ತಾಳೆ. ನೋಡು, ಅಂಬಿಕಾ ಅಂತಿದ್ದ ಹಾಗೆ ನೆನಪು ಬಂತು. ನಿನಗೆ ಅಂಬಿಕಾ ಕಾಣಿಸ್ತಾಳಂತೆ, ನಿಜನಾ? ನೀನ್ ನಿಜವಾಗ್ಲೂ ನಮ್ಮ ಅಂಬಿಕನ ನೋಡಿದ್ಯಾ ದುರ್ಗಾ? ಹೌದು ಮೇಡಮ್, ಅಂಬಿಕಾ ಅವ್ರು ನನಗೆ ಕಾಣಿಸ್ತಾರೆ. ಆದ್ರೆ ನಾನು ಸುಳ್ಳು ಹೇಳ್ತಿದ್ದೀನಿ, ನನ್ನ ತಲೆ ಸರಿ ಇಲ್ಲ ಅಂತ. ನೀವು ಎಲ್ರ ಥರ ನನ್ನ ಬಗ್ಗೆ ಛೇ, ಹಾಗೆಲ್ಲ ಏನೂ ಇಲ್ಲ. ನೀನು ಸುಳ್ಳು ಹೇಳೋ ಹುಡುಗಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಮೇಡಮ್, ನಿಜವಾಗ್ಲೂ ನನಗೆ ಅಂಬಿಕಾ ಅವ್ರು ಕಾಣಿಸ್ತಾರೆ ಅಂತ ನೀವು ನಂಬ್ತೀರಾ? ಎಸ್, ನಾನು ನಂಬ್ತೀನಿ. ಹೇಗಿದ್ದಾಳೆ ನಮ್ಮ ಅಂಬಿಕಾ? ನಾವೆಲ್ಲ ಅವಳನ್ನ ಎಷ್ಟು ಮಿಸ್ ಮಾಡ್ಕೋತೀವಿ ಗೊತ್ತಾ?
ನಾನಂತೂ ಅವಳನ್ನ ನೆನ್ಪು ಮಾಡ್ಕೊಳ್ದಿರೋ ಒಂದು ಕ್ಷಣ ಕೂಡ ಇಲ್ಲ. ಅವಳು ನಮ್ಮ ಬಗ್ಗೆ ಕೇಳ್ತಾಳಾ? ಮೇಡಮ್, ಅಂಬಿಕಾ ಅವರು ನಿಮ್ಮನ್ನೆಲ್ಲರನ್ನೂ ತುಂಬಾ ಪ್ರೀತಿಸ್ತಾರೆ. ನಿಜವಾಗ್ಲೂ ದುರ್ಗಾ? ನಿನಗೆ ಅಂಬಿಕಾ ಹೇಗೆ ಸಿಕ್ಕಿದ್ಲು? ಅಂದ್ರೆ ನಿಮ್ಮಿಬ್ರು ಪರಿಚಯ ಹೇಗಾಯ್ತು? ಮೇಡಮ್, ಇಷ್ಟೆಲ್ಲ ನಡೀತಾ ದುರ್ಗಾ? ಅಂದ್ರೆ ನಿನಗೆ ಅಂಬಿಕಾ ಮೊದಲಿಂದ ಪರಿಚಯನೇ ಇರ್ಲಿಲ್ವಾ? ಇಲ್ಲ ಮೇಡಮ್, ನಾನು ಅಂಬಿಕಾ ಅವ್ರನ್ನ ನೋಡೇ ಇರಲಿಲ್ಲ, ಭೇಟಿನೂ ಆಗಿರ್ಲಿಲ್ಲ. ಅವರೇ ಅಂಬಿಕಾ ಈ ಮನೆ ಸೊಸೆ ಅಂತ ಆ ಫೋಟೋ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು. ಆದ್ರೆ ವಿಚಿತ್ರ ಅಂದ್ರೆ ಇದೆಲ್ಲ ಆದ್ಮೇಲೆ ಅವ್ರನ್ನ ನೋಡೇ ಇಲ್ಲ. ನಿಜವಾಗ್ಲೂ ಮೇಡಮ್, ನಾನು ನಂಬಿ ನಾನು ಹೇಳ್ತಿರೋದೆಲ್ಲ ಸತ್ಯ. ನಂಬ್ತೀನಿ ದುರ್ಗಾ. ನನಗೆ ನಿನ್ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಂತ ನಾನು ನಿಂಗಾಗ್ಲೇ ಹೇಳದ್ನಲ್ಲ. ಮೊದಲು ಅಂಬಿಕಾ ದುರ್ಗನ್ಗೆ ಕಾಣಿಸ್ತಿದ್ಲು, ಆದ್ರೆ ಈಗ ಯಾಕೆ ಕಾಣಿಸ್ತಿಲ್ಲ? ಏನಿದ್ರ ರಹಸ್ಯ? ಇಬ್ರು ಮಧ್ಯೆನೂ ಏನಾದ್ರೂ ಸಂಬಂಧ ಇದೆಯಾ? ಪರವಾಗಿಲ್ಲ, ಇಷ್ಟು ಗೊತ್ತಾಯ್ತಲ್ಲ. ಸತ್ಯ ಏನು ಅಂತ ಆಮೇಲೆ ಕಂಡು ಹಿಡಿತೀನಿ. ಸದ್ಯಕ್ಕೆ ನನ್ನ ಆದ್ಯತೆ ಹಿತ. ಡೋಂಟ್ ವರಿ, ನಮ್ಮ ಹಿತ ಮೊದಲಿನ ಥರನೇ ಆಗ್ತಾಳೆ. ನೀನೊಳಗೋ. ಮಾಳವಿಕಾ, ಯಾಕೆ ಕಣ್ಣಲ್ಲಿ ನೀರು? ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ನಮ್ಮ ಹಿತನ್ನ ನಾನು ದೇವಸ್ಥಾನಕ್ಕೆ ಕಳಿಸ್ಕೊಡದೆ ಹೋಗಿದ್ದಿದ್ರೆ ಅವಳು ಇಂಥ ಸ್ಥಿತಿಲಿ ಮಲಗಿರ್ತಿರ್ಲಿಲ್ಲ. ಇದರಲ್ಲಿ ನೀನ್ ತಪ್ಪೇನು ಇಲ್ವಲ್ಲ ಮಾಳವಿಕಾ. ಇದ್ದಾಗ ಒಳ್ಳೇದಾಗ್ಲಿ ಅಂತ ನೀನ್ ಅಲ್ಲಿ ಕಳಿಸಿದ್ದೆ. ಆದ್ರೆ ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು.